ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಅಂಕಲ್ಗೆ ಅಡವಿ ಸಿದ್ದೇಶ್ವರ ಅವರ ಜಾತ್ರೆಗೆ ನನ್ನ ಫ್ರೆಂಡು ನಾನು ಸೇರಿ ಹೊಂಟಿದ್ವಿ. ನನ್ನ ಫ್ರೆಂಡ್ ಊರು ಅಂಕಲ್ಗಿನ ಆಗಿರೋದ್ರಿಂದ ಹೋಗೋನು ನಡಿ ಅಂತ ಕರೆಯಕತ್ತಿದ್ಲು. ಹಿಂಗಾಗಿ ಇಬ್ಬರು ಸೇರಿ ಹೊಂಟಿದ್ವಿ. ಅಲ್ಲಿಂದ ಒಂಚೂರು ಮುಂದೆ ಬಂದರೆ ನಮಗೆ ಸಿಗುವುದೇ ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ. ಇಲ್ಲಿ ಹೇಳಬೇಕಪ್ಪ ಅಂತಂದರೆ ನನ್ನ ಎರಡೂ ಮಕ್ಕಳ ಚೈಲ್ಡ್ಹುಡ್ ಡೇಸ್ ಎಲ್ಲ ಇಲ್ಲೇ ಕಳೆದಾವು. ಹೀಗಾಗಿ ಇಲ್ಲಿ ಹಳೆ ನೆನಪುಗಳು ಭಾಳ ಕಾಡ್ತಾವ್ರಿ. ನೋಡೋಣ ಇನ್ನೊಂದು ಸಾರಿ ಟೈಮ್ ಸಿಕ್ತಂದ್ರೆ ಮಠದೊಳಗೆ ಹೋಗಿ ಶಾಲೆ ವಿಶೇಷತೆ ಏನು ಹೆಂಗೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತಾನಂತ. ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ನಮಗೆ ಸಿಗುವುದೇ ಶ್ರೀ ರಾಮಲಿಂಗೇಶ್ವರ ಸುಕ್ಷೇತ್ರ ಹನಬರಟ್ಟಿ. ಇಲ್ಲಿ ನೋಡ್ರಿ 2 ಮರ ಇಟ್ಕೊಂಡಾರು ಎರಡೂ ಸೈಡ. ಅದ್ರ ಒಳಗೆ ಸ್ಟ್ಯಾಚ್ಯೂ ಥರ ಆನೆ ಚಿತ್ರವನ್ನು ನಿರ್ಮಾಣ ಮಾಡಿದಾರು. ಗಿಡವನ್ನು ಎಷ್ಟು ಚಂದ ಕಟ್ ಮಾಡಿ ಅದರೊಳಗೆ ದ್ವಾರ ಬಾಗ್ಲ ಮಾಡಿದಾರೆ ನೋಡ್ರಿ. ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ಇನ್ನು ನನ್ನ ಫ್ರೆಂಡ್ ಮನೆ ಸಿಕ್ತು. ಅಲ್ಲಿಂದ ಒಳಗೆ ಹೋಗಿ ನಾಷ್ಟ ಮಾಡಿದ್ರು. ನಾಷ್ಟ ಎಲ್ಲ ಮಾಡ್ಕೊಂಡು ಅವ್ರ ಮನೆ ಒಳಗೆ ಬಳಿ ಇಡಿಸ್ತಾರಂತ. ಹೀಗಾಗಿ ಜಾತ್ರೆಗೆ ಬಂದಿರಿ ಹಂಗೆ ಹೆಂಗೆ ಹೊಕ್ಕಿರಿ ಅಂಥೇಳಿ ಬಳಿ ಎಲ್ಲ ತೆಗೆದು ತೋರ್ಸಾತಿರು. ಬ್ಯಾಡ್ರಿ ಅದಾವಂದ್ರು ಕೇಳಿಲ್ಲ, ಎಲ್ಲರಿಗೂ ಬಳಿ ಇಡಿಸಿ ಕಳಿಸಿದ್ರು. ನೀವು ಏನೇ ಹೇಳ್ರಿ, ಹಳ್ಳಿ ನಾಡು ನುಡಿ ಸಂಸ್ಕೃತಿ ಚಂದನ ಚಂದ್ರಿ. ಯಾಕಂದ್ರೆ ಸಿಟಿ ನೋಡಕ್ಕೆ ಚಂದ, ಹಳ್ಳಿ ಬದುಕಕ್ಕೆ ಚಂದ ಅಂತಾರೋ ಹಂಗೆ ಯಾರ ಮನೆಗೆ ಹೋದರೂ ಭಾಳ ಅತಿಥಿ ಸತ್ಕಾರ ಅಷ್ಟು ಚಂದ ಮಾಡಿ ಕಳಿಸ್ತಾರೆ. ನಾ ಹೋಗಿದ್ದ ಫಸ್ಟ್ ಟೈಮ್ ಹೋಗಿದ್ದೇನೆ ಅವ್ರ ಮನೆಗೆ. ಇಷ್ಟು ಚಂದ ಮಾತಾಡಿ ಇಷ್ಟು ಚಂದ ಬಳಿ ಇಡಿಸಿ ಕಳಿಸಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮನಸ್ಸಿಗೆ. ಅಲ್ಲಿಂದ ಇನ್ನು ಗುಡಿ ಕಡೆ ನಾವು ಪ್ರಯಾಣ ಬೆಳೆಸಿದ್ವಿ. ಗುಡಿಗೂ ಮನೆಗೂ ಒಂಚೂರ ದೂರಿತ್ತು. ಹೀಗಾಗಿ ಗಾಡಿ ಒಳಗೆ ಪ್ರಯಾಣ ಮಾಡ್ಕೊಂಡು ಹೊಂಟಿದ್ದೇವೆ. ಈ ಅಂಕಲ್ಗೆ ಅಡವಿ ಸಿದ್ದೇಶ್ವರವರ ಅಜ್ಜಾರು ನಮ್ಮ ತಾಯಿ ತವ್ರ ಮನೆಯವರ ಮನೆದೇವರು. ಹೀಗಾಗಿ ಅಂಕಲ್ಗೆ ಊರಿಗೂ ನಮಗೂ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಐತ್ರಿ. ಏನು ಕೊಟ್ಟರು ಸಾಲಂಗಿಲ್ಲ. ಈ ಮಟ್ಟದ ವಿಶೇಷತೆ. ನಡೀರಿ ಗುಡಿ ಕಡೆ ಹೋಗೋನು. ಗುಡಿ ಸಮೀಪ ಮಾಡಿದ್ದೇವೆ. ಕಾಯಿ ಕಪ್ರ ತೊಗೊಂಡು ಗುಡಿಗೆ ಹೋಗೋನು. ಯಾವುದೇ ಗುಡಿಗೆ ಹೋದರೂ ಕಾಯಿ ಓಡಿಸ್ತಾ ಹಂಗೆ ಹೆಂಗೆ ಬರೋದು ಹೇಳಿ ನೋಡೋಣ. ಕಾಯಿ ಬಿಡಿಸಿ ಕಪ್ರ ಹಚ್ಚಿ ಬಂದಾಗ ನಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಿ. ನಡ್ರಿ ಹೋಗೋಣ ಮುಂದಕ್ಕಿನ್ನ. ನಾವು ತೇರು ಎಳೆದ ಮಾರನೇ ದಿನ ಹೋಗಿದ್ವಿ. ಅಂದ್ರೆ ತೇರಿನ ದಿನ ಆದ್ರೆ ಗದ್ಲು ಭಾಳ ಆಕತಿ. ಮಾರನೇ ದಿನ ಹೋಗೋಣ ಅಂಥೇಳಿ ಮಾರನೇ ದಿನ ಹೋಗಿದ್ವಿ. ಇಲ್ಲಿ ನೋಡ್ರಿ ಗುಡಿ ಒಳಗೆ ಎಂಟ್ರ್ ಆದ ತಕ್ಷಣ ನಮಗೆ ಸಿಗದೆ ಈ ದ್ವಾರ ಬಾಗ್ಲ ನೋಡ್ರಿ. ಗುಡಿ ಕಡೆ ಹೋಗೋನು. ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ನೋಡಕ್ಕೆ. ನಮಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ಸಿಗೋದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಕಪ್ರ ಹಚ್ಚಿ ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋಣಂತ. ನಡ್ರಿ ಗುಡಿ ಕಡೆ ಹೋಗೋನು. ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ನೋಡಿದವರು ನನ್ನ ವಿಡಿಯೋಕ್ಕೆ ಲೈಕ್ ಕೊಡ್ರಿ. ನೋಡದೆ ಇರೋರು ಬಂದ ಗುಡಿ ನೋಡ್ಕೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ. ಒಂದು ಸೈಡ ಪ್ರಸಾದ ಮಾಡಿದಾರು, ಇನ್ನೊಂದು ಸೈಡ ಗುಡಿ ಮಾಡಿದಾರು. ನಾವು ಕಪ್ರ ಹಚ್ಚಿ ಕಾಯಿ ಹುಡ್ಕೊಂಡು ಗುಡಿ ಕಡೆ ಹೊಂಟಿದ್ದೇವೆ. ನೋಡ್ರಿ ಎಷ್ಟು ಚಂದ ಕಟ್ಟಿಗೆ ಒಳಗೆ ಅಷ್ಟು ಗುಡಿಯವರ ನಿರ್ಮಾಣ ಮಾಡಿದಾರು. ಹೆಂಗೆ ಡಿಸೈನ್ ಮಾಡಿದಾರೋ, ಹೆಂಗೆ ಕೆತ್ತನೆ ಮಾಡಿದಾರೋ ನೋಡ್ರಿ. ಇದು ಈಗಿಂದಲ್ಲ, ಎಷ್ಟೋ ದಿನದಿಂದ ಈ ಕಟ್ಟಡ ಹಿಂಗೆ ನಿರ್ಮಾಣ ಆಗೈತಿ. ಅಲ್ಲಿ ನೋಡ್ರಿ ಜೇನುಗೂಡೂ ಕಟ್ಟಿರ್ತಾವೆ. ಇನ್ನು ಇವಾಗ ಒಂದೇ ಕಟ್ಟೈತಿ. ನಾ ಹಿಂದಿನ ಸಾರಿ ಬಂದಾಗ ದೊಡ್ಡ ದೊಡ್ಡ 3 ಜೇನುಗೂಡುಗಳು ಕಟ್ಟಿದ್ದು. ಯಾರನ್ನೂ ಏನೂ ಟಚ್ ಮಾಡೋದಿಲ್ಲ. ತಮ್ಮ ಪ್ರತ್ಯೇಕ ತಾವು ಆರಾಮಾಗಿದ್ದ ಹೋಗಿರ್ತಾವ್ರಿ. ಅದೊಂದು ವಿಶೇಷತೆ ಭಾಳ ಐತಿ. ಅದು ಹೆಜ್ಜೆನೂ ಕಟ್ಟಿರ್ತಾವೆ. ಎಲ್ಲ ಮುಗಿಸ್ಕೊಂಡ ಮ್ಯಾಲೆ ಎಂಟ್ರಿ ಕೊಟ್ಟಿಂದ ನಮಗೆ ಒಳಗೆ ಗರ್ಭಗುಡಿ ಸಿಕ್ಕೈತಿ. ಇವರ ನೋಡ್ರಿ ಅಂಕಲ್ಗೆ ಅಡವಿ ಸಿದ್ದೇಶ್ವರವರು. ಎಷ್ಟು ಚಂದ ಅನಿಸ್ತೈತಿ. ಮನಸ್ಸಿಗೆ ಭಾಳ ಸಮಾಧಾನ ಕೊಡ್ತೈತ್ರಿ. ಒಳಗೆ ಬಂದು ನಾವು ನಮಸ್ಕಾರ ಮಾಡಿ ಹೋದಿವಂದ್ರೆ ಹೆಂಗೆ ಅನಿಸ್ತೈತಿ ಅನ್ನೋದನ್ನು ನೀವು ನನಗೆ ತಪ್ಪದೆ ಹೇಳ್ರಿ. ನಡ್ರಿ ಇನ್ನು ಮುಂದಕ್ಕೆ ಹೋಗೋಣಂತ. ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿ ಮುಂದಕ್ಕೆ ಹೋದ್ರೆ ಇಲ್ಲಿ ಅಜ್ಜಾರವರ ಕೋಣೆ ಐತಿ. ಇದನ್ನಟ್ಟು ಭೇಟಿಯಾಗಿ ಇನ್ನು ಮುಂದ್ಗಡೆ ನಾವು ಹೋಗೋಣಂತ. ಅಜ್ಜಾರು ಇರಲಿಲ್ಲ, ಇಲ್ಲಿ ಹೊರಗಡೆನೇ ಕುಂತಾರೋ. ಅದೊಂದು ಭಾಳ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಸಾರಿ ಬಂದ್ರೆ ನಮಗೆ ಅಜ್ಜಾರು ಭೇಟಿಯಾಗಿರೋದಿಲ್ಲ. ಈ ಸಾರಿ ನಮಗೆ ಹೊರಗನೆ ಇದ್ದರು. ಅವ್ರದ್ದು ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಬಂದೇವಿ. ನೋಡ್ರಿ ಇನ್ನು ಜಾತ್ರೆ ವಿಶೇಷತೆ ಅಂತ ಹೇಳಿ ಭಾಳ ಚಂದ ನೋಡು ಹಂಗೆ ಮಾಡಿದ್ರಿ. ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಟೈಮ್ ಸಿಕ್ತಂದ್ರೆ. ನಮ್ಮ ಈ ಕಡೆ ಭಾಗಕ್ಕೆ ಇಂಚಿಲ್ ಜಾತ್ರೆ ಆಮೇಲೆ ಅಂಕಲ್ಗೆ ಜಾತ್ರೆ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ರೀ. ನೋಡೋಕೆ ಎಡ್ ಕನಸು ಸಾಲೋದಿಲ್ಲ. ಇಂಚಿಲ್ ಜಾತ್ರೆಗೂ ಅದರದೇ ಆದಂಥ ವಿಶೇಷತೆ ಐತಿ. ಹಂಗೆ ಅಂಕಲ್ಗೆ ಜಾತ್ರೆಗೂ ಅದರದೇ ಆದಂಥ ವಿಶೇಷತೆ ಐತಿ. ಇಲ್ಲಿ ನೋಡ್ರಿ ಮೊದಲಿನ ಅಜ್ಜ ಅವ್ರದ ಮೂರ್ತಿಯನ್ನು ಅವರಿಲ್ಲೇ ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕೆಲ್ಲ
ನೋಡು ಹಂಗೆ ಅಷ್ಟು ಚಂದ ಡಿಸೈನ್ ಮಾಡಿದಾರು. ಅದನ್ನೆಲ್ಲ ಒಂದು ರೌಂಡ್ ನಾವು ಸುತ್ತಿ ಇನ್ನೊಂದು ಸೈಡ ಬಂದ್ವಿ. ಇನ್ನು ಹೊರಗಡೆ ಬರೋಣ್ರಿ. ಹೊರಗಡೆ ಬಂದು ಅಲ್ಲಿ ಬಸವಣ್ಣವ್ರ ಮೂರ್ತಿ ಐತಿ. ಬಸವಣ್ಣವ್ರಿಗೆ ಕಿವ್ಯಾಗ ನಾವು ಏನು ಬೇಡ್ಕೋತೇವಲ್ಲ ಅದು ಖರೆ ಬರ್ತದಂತಾರು. ಹೀಗಾಗಿ ನಾನು ನನ್ನ ಮಕ್ಕಳ ಬಗ್ಗೆ ಕೇಳ್ಕೊಂಬಂದೇನಿ, ನೋಡೋನು ಏನಕ್ಕತ್ತಂತ. ಇನ್ನು ಎಲ್ಲ ದಾಟಿ ಮುಂದೆ ಬಂದಿಂದ ಇಲ್ಲಿ ಸಭಾಭವನ ಅಂತ ಮಾಡಿದಾರೋ, ಅಲ್ಲಿ ಒಂದೊಂದು ಮೂರ್ತಿಯನ್ನವರು ಅಷ್ಟು ಚಂದ ಸ್ಟ್ಯಾಚು ಥರ ಮಾಡಿ ಇಟ್ಟಿದ್ದಾರೋ. ಇಲ್ಲಿ ನೋಡ್ರಿ ಬಸವಣ್ಣವರು, ಆಮೇಲೆ ಗಣಪತಿ, ಆಮೇಲೆ ಹಳೆ ಅಜ್ಜಾರ ಗದ್ಗೆ ಮಾಡಿದಾರೋ. ಒಂದೊಂದು ನೋಡ್ಕೊಂಡು ಮುಂದಕ್ಕೆ ಬಂದೀವಿ. ಇಲ್ಲಿ ಕಾಣುವಂಥದ್ದು ಸಭಾಭವನ. ಏನಾರ ಪುರಾಣ ಕತೆ ಏನಾರ ಹೇಳೋದಿದ್ರೆ ಇಲ್ಲಿ ಕೂತ ಅವ್ರು ಹೇಳ್ತಾರೋ. ಎಲ್ಲ ದಾಟಿ ಮುಂದೆ ಹೋಗೋಣಂತ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಈ ಮಠಕ್ಕೆ ಬಂದ್ರೆ 1 ತಾಸರಿಂದ 2 ತಾಸರ ಬೇಕ್ರಿ ಸಮಾಧಾನಲೆ ಎಲ್ಲನೂ ಸುತ್ತ ಹಾಕೊಂಡು ಹೋಗಾಕ. ಅದು ಜಾತ್ರೆಗೆ ಬಂದ್ರಂತಿ ಎಲ್ಲ ಕಣ್ ತುಂಬಿಕೊಳ್ಳೋ ಅಷ್ಟು ಖುಷಿ ಕೊಡ್ತೈತಿ. ಎಲ್ಲ ಮುಗಿಸ್ಕೊಂಡು ಪ್ರಸಾದವನ್ನು ತೊಗೊಂಡು ನಡ್ರಿ, ಹೊಟ್ಟೆನೂ ಹಸ್ತೈತಿ. ಇಲ್ಲಿ ನೋಡ್ರಿ ರೇಷನ್ನು ಅಡಿಗೆ ಎಷ್ಟು ಜನ ಪ್ರಮಾಣದಲ್ಲಿ ಅವ್ರು ಮಾಡತ್ತಾರೋ. ಸಾರಿಂದ ಬೋಗೋನಿಗಳ ನೋಡ್ರಿ ಎಷ್ಟೆಷ್ಟು ದೊಡ್ಡ ಅದಾವಂತಂದ್ರೆ ಎಷ್ಟು ಜನ ಬರ್ತಿರ್ಬೇಕು ಲೆಕ್ಕ ಹಾಕ್ರಿ ನೀವ ನೋಡೋನು. ಇಲ್ಲಿ ವಿಶೇಷತೆ ಏನು ಗೊತ್ತೇನ್ರಿ? ಜೋಳದ ರೊಟ್ಟಿ ಅಂದರೆ ಭಕ್ತಾದಿಗಳು ಬೇಡ್ಕೊಂಡವರು ಇಲ್ಲಿ ಜೋಳದ ರೊಟ್ಟಿ ಕೊಡ್ತಾರಂತ. ಇಲ್ಲಾಂದ್ರೆ ಅವರ ಮಠದ ವತಿಯಿಂದ ಅವರು ಜೋಳದ ರೊಟ್ಟಿ ಮಾಡ್ತಾರೆ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ತಮಗೆ ಯಾವ್ದು ಅನುಕೂಲ ಆಕತ್ತಲ್ಲ ಅದನ್ನು ಮಠಕ್ಕೆ ನೀಡ್ತಾರಂತ. ಪ್ರಸಾದವನ್ನು ಅವರು ಅದನ್ನೇ ಇಟ್ಟಿರ್ತಾರೆ ರೀ. ಜೋಳದ ರೊಟ್ಟಿ ಬುಂದೆ ರೊಟ್ಟಿ ಜೋಡಿ ಸಾರವನ್ನು ಹಾಕಿ ಕೊಡ್ತಾರೋ. ರೊಟ್ಟಿ ಮುರಿದ ಸಾರನ್ನ ಕಲಿಸಿ ತಿನ್ನಾಕತ್ರ ಏನು ಅಮೃತ ತಿನ್ನಂಗೆ ಆಕತ್ರಿ. ಯಾಕಂದ್ರೆ ಪ್ರಸಾದದ ಲೀಲೆನ ಅಷ್ಟು ಚಂದ ಐತಿ. ಎಲ್ಲ ಮುಗಿದಿಂದ ಅವರು ಆಂಬ್ಲಿನೂ ಇಟ್ಟಿರ್ತಾರೋ. ಆಂಬ್ಲಿ ಪ್ರಸಾದವನ್ನು ತಿಂದ ಬರೋದು ಇಲ್ಲಿ ವಿಶೇಷತೆನ ಬೇರೆ ಐತ್ರಿ. ನೋಡ್ರಿ ಅದಕ್ಕೆ ರವಿ ಬೆಳಗೆರೆ ಅವರು ಒಂದು ಮಾತು ಹೇಳಿದಾರು. ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಮಾಡಾಕು ಗಟ್ಟಿ, ರೊಟ್ಟಿ ತಿನ್ಸಾಕು ಗಟ್ಟಿ, ಸಿಟ್ಟು ಬಂದ್ರೆ ಅವರಟ್ಟು ಕೆಟ್ಟ ಮಂದಿನೇ ಯಾರೂ ಇಲ್ಲ ಅಂತ ಹೇಳಿ ರವಿ ಬೆಳಗೆರೆ ಅವರು ಹೇಳಿದಾರು. ಈ ಸಾಲ ನನಗೆ ಇದನ್ನು ನೋಡಿ ನೆನಪು ಭಾಳ ಆಯಿತು. ನೋಡ್ರಿ ಅಂಬ್ಲಿ ಎಲ್ಲ ನಾವು ಕುಡ್ದ ಹೊಟ್ಟೆ ತಂಪು ಮಾಡ್ಕೊಂಡು ಮುಂದಕ್ಕೆ ಪ್ಲೇಟ್ ತೊಳೆದಿಟ್ಟ ಹಾದಿ ಕಡೆ ಬಂದೀವಿ. ನೋಡ್ರಿ ಎಷ್ಟೊಂದು ಜನ ಐತಿ. ಸಾರು ನೋಡ್ರಿ ಎಷ್ಟು ಪ್ರಮಾಣದಲ್ಲಿ ಮಾಡಿದಾರ ಅವರು. ಎಷ್ಟು ಜನ ಬರ್ತಿರ್ಬೇಕು ವಿಚಾರ ಮಾಡ್ರಿ ನೀವು. ಎಲ್ಲ ಮುಗಿಸ್ಕೊಂಡ ಮನೆ ಕಡೆ ಪ್ರಯಾಣ ಮಾಡೋನು. ಜೋಕಾಲಿ ಆಡಕ್ಕೆ ಮಕ್ಕಳಂತೆ ಬಿಟ್ಟು ಬಂದೇವಿ. ಯಾಕಂದ್ರೆ 2 ಮಕ್ಕಳು ಎಕ್ಸಾಮ್ ನಡೆಯತ್ತಿತ್ತು. ನನ್ನ ಫ್ರೆಂಡು ನಾನು ಇಬ್ಬರ ಸೇರಿ ಜಾತ್ರೆ ಮುಗಿಸ್ಕೊಂಡು ತೇರು ನೋಡ್ಕೊಂಡು ಅಜ್ಜಾರ ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡಿ ಹೋಗಿದ್ದೇವೆ. ನನ್ನ ವಿಡಿಯೋ ಹೆಂಗೆ ಅನಿಸ್ತಂತ ನನಗೆ ತಪ್ಪದೆ ಹೇಳ್ರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ.